हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಒಂದಿಷ್ಟು ಕ್ವೆಶ್ಚನ್ಸ್ ಅನ್ನು ಕೇಳ್ತಾ ಇದ್ದಾರೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ। ಹಾಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ನಾವು ಯಾವ ಒಂದು ಚಾಯ್ಸ್ ಅನ್ನು ಆಯ್ಕೆ ಮಾಡ್ಕೋಬೇಕು, ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಮುಂದೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಜಾಸ್ತಿ ಕ್ವೆಶ್ಚನ್ಸ್ ನ ಕೇಳ್ತಾ ಇದ್ದಾರೆ। ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ವಿಡಿಯೋ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, 90% ಜನ ವಿಡಿಯೋ ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ತಾ ಇದ್ದೀರಾ। ಹಾಗಾಗಿ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಕಂಪ್ಲೀಟ್ ಮಾಡ್ತೀರಾ ಅಂತ। ಬೇಗ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಏನು ಅಂತ ಅಂದರೆ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ರಿಸಲ್ಟ್ ಬಂದಿದೆ ಅಲ್ಲ ಅಂತ ಕೇಳ್ತಾ ಇದ್ದೀರಾ। ಸ್ಟೂಡೆಂಟ್ಸ್, ಇದು ಬಂದಿರುವಂತದ್ದು ಪ್ರೊವಿಷನಲ್ ರಿಸಲ್ಟು, ತಾತ್ಕಾಲಿಕ ರಿಸಲ್ಟು, ಇದು ಫೈನಲ್ ರಿಸಲ್ಟ್ ಅಲ್ಲ। ಓಕೆ, ಇದು ನಿಮಗೆ ಸಿಕ್ಕಿರುವಂಥ ಸೀಟ್ ಏನಿದೆ, ಇದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ ಏನಿದೆ ಅದೇ ನಿಮಗೆ ಫೈನಲ್ ಆಗಿ ಸಿಗುತ್ತಾ ಅಂತ ಕೇಳೋದಾದ್ರೆ ಸಿಗುವಂಥ ಚಾನ್ಸಸ್ಸು ಎಲ್ಲ ಇರುತ್ತೆ। ಓಕೆ, 90% ಸಿಗುವಂಥ ಚಾನ್ಸಸ್ಸು ಎಲ್ಲ ಇರುತ್ತೆ, ಆದರೆ ಕೆಲವೊಂದಿಷ್ಟು ಚೇಂಜಸ್ ಆಗುವಂಥದ್ದು ಚೇಂಜಸ್ ಆದರೂ ಆಗ್ಬೋದು। ಓಕೆ, ಫೈನಲ್ ಆಗಿ ಬಿಡುವಂಥ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು, ಇಲ್ಲ ಅಂತಂದರೆ ಅದೇ ಸೇಮ್ ರಿಸಲ್ಟು ನಿಮಗೆ ಅನೌನ್ಸ್ಮೆಂಟು ಆಗುವಂಥದ್ದು। ಸೇಮ್ ರಿಸಲ್ಟ್ ಅಂದರೆ ಎಲ್ಲರೂ ಕೂಡ ಅದೇ ಕಾಲೇಜು ಅದೇ ಸೇಮ್ ರಿಸಲ್ಟೇ ಅನೌನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಚೇಂಜಸ್ ಆಗಿ ಅನೌನ್ಸ್ಮೆಂಟ್ ಆಗುವಂಥದ್ದು। ಓಕೆ, ಇದಿಷ್ಟು ಮಾಹಿತಿ ನಿಮಗೆ ತಿಳ್ಕೊಬೇಕಾಗಿರೋದು। ಅದಾದಮೇಲೆ ಏನು ಅಂತ ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಇದು ನಿಮಗೆ ರಿಲೀಸ್ ಆಗಿರುವಂಥದ್ದು ಪ್ರೊವಿಷನಲ್ ರಿಸಲ್ಟು, ತಾತ್ಕಾಲಿಕ ರಿಸಲ್ಟು। ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ। ಓಕೆ, ಚಾಯ್ಸ್ ಎಂಟ್ರಿ ನಿಮಗೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿ 1 ಡೇ ಒಳಗಡೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ। ಓಕೆ, ಈಗ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ ಎಲ್ಲ ಏನು ಕೇಳ್ತಾ ಇದ್ದೀರಾ ಅಂತ ಅಂದರೆ ಮಾಡ್ಕೋಬೇಕು ಅನ್ಕೊಂಡಿರುವಂಥ ಸ್ಟೂಡೆಂಟ್ಸು ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಈಗ ಒಂದು ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡಂಗೆ ಆಗುತ್ತೆ। ಈಗ ಸೆಕೆಂಡ್ ರೌಂಡಲ್ಲಿ ನೀವು ಯಾವ ಒಂದು ಕಾಲೇಜ್ ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಎಂಟ್ರಿ ಆಗ್ತೀರಾ। ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟ್ರಿ ಆಗಬೇಕಾದ್ರೆ ನೀವು ಫೀಸ್ ಏನು ಪೇ ಮಾಡಿರ್ತೀರಾ ನೋಡಿ, ಆ ಒಂದು ಫೀಸನ್ನು ಪೇ ಮಾಡೇ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾಗತ್ತೆ। ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಫೀಸ್ನ ಪೇ ಮಾಡಿ ಹೋದ್ವಿ, ಆದರೆ ನಿಮಗೆ ಕೇಳ್ಬೋದು ನೀವು, ಆದರೆ ಆ ಒಂದು ಫೀಸ್ ನಮಗೆ ಏನಾಗುತ್ತೆ, ಏನಾದರೂ ಈಗ ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ತು ಅಂತ ಅಂದರೆ ನಾವು ಫೀಸನ್ನು ಕಟ್ಟಿರುವಂಥ ಫೀಸ್ ಏನಾಗುತ್ತೆ ಅಂತ ನೀವು ಕೇಳ್ಬೋದು। ಓಕೆ, ಕಟ್ಟಿರುವಂಥ ಫೀಸ್ ಏನಿದೆ ಆ ಒಂದು ಫೀಸು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು। ಟ್ರಾನ್ಸ್ಫರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು 1 ಲ್ಯಾಕ್ ಇತ್ತು ಅಂತ ತಿಳ್ಕೊಳ್ಳಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುವಂಥ ಕಾಲೇಜು ನಿಮಗೆ 1,30,000 ಇದೆ ಅಂತ ಅಂದ್ಕೊಳ್ಳಿ। ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈಗ ನೀವು 1 ಲ್ಯಾಕ್ ಕಟ್ಟಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ತು, ಆ ಒಂದು ಕಾಲೇಜ್ಗೆ ಈ 1 ಲ್ಯಾಕ್ ಏನಿದೆ ಅದು ಟ್ರಾನ್ಸ್ಫರ್ ಆಗುವಂಥದ್ದು, ಮಿಕ್ಕಿರುವಂಥ 30,000 ನೀವು ಆಮೇಲೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಅದಕ್ಕೂ ನಿಮಗೆ ಟೈಮಿಂಗ್ ಕೊಡ್ತಾರೆ। ಓಕೆ, ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಎಕ್ಸ್ಟ್ರಾ ಅಂದರೆ ಏನು 30,000 ಆ ಕಾಲೇಜ್ಗೆ। ಅಥವಾ ಹಿಂಗೂ ಕೇಳ್ಬೋದು, ನಿಮಗೆ 1 ಲ್ಯಾಕ್ ಕಟ್ಟಿರ್ತೀವಿ, ನಮಗೆ ಮುಂದೆ ಸಿಗುವಂಥ ಕಾಲೇಜ್ ಏನಾದರೂ 90,000 ಫೀಸ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಮಿಕ್ಕಿರೋ 10,000 ಏನು ವೇಸ್ಟ್ ಆಗುತ್ತಾ ಅಂತ ಕೇಳ್ಬೋದು। ವೇಸ್ಟ್ ಆಗಲ್ಲ ಸ್ಟೂಡೆಂಟ್ಸ್, ನಿಮಗೆ ಮಿಕ್ಕಿರುವಂಥ 10,000 ಕೂಡ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ, ವಾಪಸ್ಸು ರೀಫಂಡ್ ಆಗುವಂಥದ್ದು। ಓಕೆ, ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ, ನಿಮ್ಮ ಅಮೌಂಟ್ ಏನಿದೆ ಅದು ಯಾವಾಗೂ ಲಾಸ್ ಆಗುವಂಥದ್ದಿಲ್ಲ ಇಲ್ಲಿ। ಓಕೆ, ನಿಮ್ಮ ಒಂದು ಅಮೌಂಟು ರೀಫಂಡ್ ಆಗುವಂಥದ್ದು, ಜಾಸ್ತಿ ಇದ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ನ ಕಟ್ಟಬೇಕಾಗತ್ತೆ। ನೀವು ಮತ್ತೆ ಇದೊಂದು ಡೌಟ್ನ ಕೇಳ್ತಾ ಇದ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದ ತಕ್ಷಣ ಫೀಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ರಿ, ಇದಿಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಫಸ್ಟ್ ಚಾಯ್ಸ್ನ ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ಚಾಯ್ಸ್ ಎಂಟ್ರಿನ ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಚಲನ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಅಡ್ಮಿಷನ್ನ ಮಾಡ್ಕೋಬೇಕಾಗುತ್ತೆ। ಇದು ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಮಾಹಿತಿ ಬೇಕಾದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ನೋಡಿದ್ರೆ ನಿಮಗೆ ಎಲ್ಲ ಒಂದು ಮಾಹಿತಿ ತಿಳಿಯುವಂಥದ್ದು, ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್
ಲಿಂಕ್ ಹಾಕಿರ್ತಾನೆ, ಹೋಗಿ ಕ್ಲಿಕ್ ಮಾಡಿ ಅದನ್ನು ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಒಂದು ಮಾಹಿತಿ ಸಿಗುವಂಥದ್ದು. ಡೀಟೇಲ್ಡ್ ವಿಡಿಯೋ ಮಾಡಿದ್ದಾನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇವಾಗಲೇ ಹೋಗಿ ನೋಡಿ. ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಎಷ್ಟೊಂದು ಜನ 95% ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗೆ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ನ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ ನಿಮಗೆ ಶೇರ್ ಮಾಡ್ತಾ ಇರ್ತಾನೆ. ಟೆಲಿಗ್ರಾಮ್ ಗ್ರೂಪ್ಗೆ ತಪ್ಪದೇ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.